ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡಿಗೆ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಗೊತ್ತಾಗ್ಲಿಲ್ವಾ? GFC ಕೃಷ್ಣಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಒಳ್ಳೆ ಐಟಮ್ ನ ತೋರಿಸ್ತೀನಿ ಸರ್. ನಾವು ತೋರಿಸೋ ಐಟಮ್ ಯಾರು ತೋರಿಸಿರ್ಬಾರ್ದು ಸರ್. ಅದು ಹೆಂಗಿರುತ್ತೆ ಗೊತ್ತಾ ಅನ್ನೋದು ಯಾವಾಗಲೂ ಕೃಷ್ಣಪ್ಪನವರು. ಓಕೆ, ಕೃಷ್ಣಪ್ಪನವ್ರು ಯಾವ ಐಟಮ್ ತೋರಿಸ್ತಾರೋ ನಮಗೂ ಗೊತ್ತಿಲ್ಲ. ಸಸ್ಪೆನ್ಸ್ ಅಂತ ಹೇಳ್ಕೊಂಡು ಬಂದು ಕೂತಿದ್ದಾರೆ. ಅವ್ರ ವೈಫ್ನು ಬೇರೆ ಕರ್ಕೊಂಡ್ ಬಂದಿದ್ದಾರೆ. ನೋಡೋಣ ಕೃಷ್ಣಪ್ಪನವ್ರು ಏನ್ ಮಾಡ್ತಾರೆ ಅಂತ. ಕೃಷ್ಣಪ್ಪನವರೇ ಬನ್ನಿಪಾ. ನಮಸ್ಕಾರ ಕೃಷ್ಣಪ್ಪನವರೇ. ನಮಸ್ಕಾರ ಮೇಡಮ್. ನೀವು ಬರ್ತಾ ಇರೋದು ನೋಡಿದ್ರೆ ಇವತ್ತು ಏನೋ ದೊಡ್ಡದಾಗಿ ಮಾಡಂಗೆ ಕಾಣ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಕೃಷ್ಣಪ್ಪ? ಇವತ್ತು ಸಾವಿಗೆನಲ್ಲಿ ಕೈಮಾ ಮಾಡಿಕೊಡುವ ಅಂತ. ಸಾವಿಗೆ ಕೈಮನ, ಸಾವಿಗೆ ಪಾಯಸ ಕೇಳಿದೀವಿ, ಕೈಮಾ ಎಲ್ಲ ಮಾಡ್ತಿರಲ್ರಿ ನೀವು? ಅದೊಂಥರ ವಿಶೇಷ ನೋಡ. ಓಕೆ, ಸಾವಿಗೆ ಪಾಯಸ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು, ಸಾವಿಗೆ ಕೈಮಾ ಅಂದಾಗಲೂ ಗೊತ್ತಾಗಿರ್ಬೋದು. ಸಾವಿಗೆ ಪಾಯಸ ನಾವು ಶ್ರಾವಣ ಶನಿವಾರದಲ್ಲಿ ಮಾಡ್ತೀವಿ. ಸಾವಿಗೆ ಕೈಮಾನ ಮುಸ್ಲಿಂ ಬಾಂಧವರು ಗಂಡು ಹೆಣ್ಣು ನೋಡಿದಾಗ, ಸಂಬಂಧ ಕುದುರ್ದಾಗ, ಅವ್ರ ಮನೆಗೆ ಇವ್ರು ಹೋದಾಗ ಇದನ್ನ ಮಾಡಿ ಕೊಡ್ತು ಅಂದ್ರೆ ಸಂಬಂಧ ಗಟ್ಟಿ ಆಯ್ತು ಅಂತ. ನೋ ಪ್ರಾಬ್ಲಮ್. ಯಾವ ಸಂಬಂಧ ಗಟ್ಟಿ ಆದೇನು ಬಿಟ್ರೇನು ನಮ್ ಕೃಷ್ಣಪ್ಪನವ್ರು ತೋರಿಸ್ತಾರೆ ಅಂದ್ರೆ ಬರ್ಕೊಳ್ಳೋದೆ, ನೋಡ್ಕೊಳ್ಳೋದೆ, ಮನೆಯಲ್ಲಿ ಮಾಡ್ಕೊಳ್ಳೋದೇನೆ. ಓಕೆ ಕೃಷ್ಣಪ್ಪನವ್ರು ಮಾಡಕ್ಕೆ ಏನೇನು ಹೇಳಿ. ಶಾವಿಗೆ ಕೈಮಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಶಾವಿಗೆ, ಮಟನ್ ಕೈಮಾ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ. ನಾನೇನ್ ಕೊಡ್ತೀನಿ ಮಾಡೋಣ, ಒಂದು ಫ್ಯಾನ್ ಕೊಡಿ ಫ್ರೈ ಮಾಡಕ್ಕೆ. ಫ್ರೈ ಮಾಡ್ಬಿಟ್ಟು ಅದ್ರೊಳಗೆ ಮಾಡ್ಕೊಳ್ತೀರಾ? ಆಮೇಲೆ ಹಂಗೆ ಮಾಡ್ಬಿಡೋಣ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೃಷ್ಣಪ್ಪ, ಏನು ಕೈಮಾ ಇಷ್ಟು ದಪ್ಪ ಹೊಡ್ಸಿದ್ದೀರಾ? ಅದು ನಿಮ್ಗೆ ಅದ್ರ ಜೊತೆಗೆ ತಿನ್ಬೇಕಾದ್ರೆ ಅಂದ್ರೆ ಇದು ಸೇವೆಗೆ ಜೊತೆಗೆ ತಿನ್ಬೇಕು ತಿನ್ಬೇಕು. ಅಂದ್ರೆ ಕೈಮಾ ಯೂಶಲಿ ಇಂದ ಸಣ್ಣ ಸಣ್ಣಗಿರುತ್ತೆ. ಇದು ಸ್ವಲ್ಪ ದಪ್ಪ ಗುಡಿಸ್ಕೊಳ್ಳೋದು, ಸ್ವಲ್ಪ ಬಾಯಿಗೆ ಸಿಗೋ ತರ. ಬಾಯಿಗೆ ಸಿಗೋ ತರ. ಓಕೆ, ಇದೇನ್ ಗೊತ್ತಾ ನಿಮ್ಗೆ? ಪಿಸ್ತಾ ಮತ್ತೆ ಬಾದಾಮ್ ಕುಕೀಸು ನಮ್ಮ ಯುನಿಬಿಕ್ ಅವ್ರದ್ದು. ನೋಡಿ ಸಾಕತ್ತಾಗಿದೆ. ಜೀರಿಗೆ ಹಾಕೋಣ. ಜೀರಿಗೆ ಹಾಕ್ತಾ ಇದ್ದೀರಾ? ಹೌದು, ಒಳ್ಳೆ ನಾನ್ ವೆಜಿಟೇರಿಯನ್ ಡಿಶ್ ಇದು. ತುಂಬಾ ಅದ್ಭುತವಾಗಿ ಇರ್ತದೆ ಇದು. ಸಾಂಬಾರ್ ಈರುಳ್ಳಿ ಸಣ್ಣ ಸಣ್ಣದಾಗಿರ್ತಕ್ಕ ಸಾಂಬಾರ್ ಈರುಳ್ಳಿನೇ ಕೃಷ್ಣಪ್ಪನವರು ಮಟನ್ ಸಾರ್ಗೆ ಹಾಕೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಓಕೆ, ಚೆನ್ನಾಗಿ ರೋಸ್ಟ್ ಆಗ್ಬೇಕಾಯ್ತು. ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಬೇಗ ಆಗ್ಬಿಡುತ್ತೆ. ಓಕೆ, ದಪ್ಪ ಈರುಳ್ಳಿ ತರ ತುಂಬಾ ಸಮಯ ತಗೊಳಲ್ಲ. ಗ್ರೇವಿ ಮಾಡ್ತೀವ ನಾವು ಇದನ್ನ. ಗ್ರೇವಿ ಮಾಡ್ಕೊಂಡು ಓಕೆ, ಚಿತ್ರಾನ್ನ ಕಲಿಸ್ತೇವಲ್ಲ ಹಂಗೆ ಕಲ್ಸ್ಕೊಂಡು ತಿನ್ನೋದಾ? ಕಲ್ಸ್ಕೊಂಡು ತಿನ್ನೋದು. ಹೌದಾ? ಹೌದು. ಓಹೋ ಹೋ ಹೋ. ಆಯ್ತು, ಸಾಕಾಗ್ತದೆ. ಓಕೆ ಓಕೆ ಓಕೆ, ಸಾಕು ಸಾಕು. ಇದು ಕೈಮಾನ ಒಂದ್ಸರಿ ನಾವು ಎಷ್ಟು ವಿಷಲ್ ಕೂಗಿಸ್ಕೊಂಡಿದೀವಿ? ಇದು 3 ವಿಷಲ್ ಕೂಗಿಸಿದ್ವಿ. 3 ವಿಷಲ್ ಕೂಗಿಸ್ಕೊಂಡಿರುವಂತ ಕೈಮಾ ಇದು. ದಪ್ಪದಾಗ ಓಡಿಸಿದೀವಿ. ಯೂಶಲಿ ಕೈಮಾ ಇಷ್ಟು ದಪ್ಪ ಯಾರು ಓಡಿಸಲ್ಲ, ನಾವು ಓಡಿಸಿದ್ವಿ. ಇದು ಕೈನಲ್ಲೇ ಹೊಡ್ತಿರೋದು, ಮಿಷಿನಲ್ಲಿ ಹೊಡಿಬಾರ್ದು. ಕೈನಲ್ಲೇ ಹೊಡೆದಿರೋದು. ಒಂದು ಸರಿ ನಾವು ಕೈಮಾನ ದಪ್ಪದಾಗ ಹೊಡ್ಸ್ಕೊಂಡ್ಬಂದು ಕುಕ್ಕರ್ ಅಲ್ಲಿ ಹಾಕಿ 3 ವಿಷಲ್ನ ಕೂಗಿಸಿ ತಂದಿರೋಂಥದ್ದು. ಯಾಕಂದ್ರೆ ಇಲ್ಲೇ ಅದು ಕೂಗ್ಬೇಕು ಅಂದ್ರೆ ಮಟನ್ ಬೆಂದಿಲ್ಲ ಅಂದ್ರೆ ಮಟನ್ನ ತಿನ್ನಕ್ಕಾಗಲ್ಲ. ಅದನ್ನ ಫಸ್ಟ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿರ್ಬೇಕು. ನೀವು ಮಾಡಕ್ ಮುಂಚೆ ಕುಕ್ ಮಾಡ್ಕೊಂಡ್ಬಿಟ್ರೆ ಹೌದು, ಈಸಿ ಆಗಿರುತ್ತೆ. ಅರ್ಶಿನ ಪುಡಿ ಹಾಕಿ ಒಂದು ಚಿಟಿಕೆ. ಅರ್ಶಿನ ಪುಡಿ, ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಂತರ ಸ್ವಲ್ಪ ಫ್ರೈ ಆಗಲಿ. ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ ಈಗ. ಸೂಪರ್ ಕಲರ್ ಬಂತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಬೇಕೇ ಬೇಕು. ನೀವೇ ರುಬ್ಕೊಂಡ್ಬಿಟ್ಟಿರಂಗಿದೆ ಇದು. ಈ ರೆಡಿಮೇಡ್ ಎಲ್ಲ ಕಂಡ್ರೆ ನಮ್ ಕೃಷ್ಣಪ್ಪರ್ಗೆ ಆಗಲ್ಲ. ಅವ್ರು ಹೇಳಿದ್ರು ಅಲ್ಲೇ ಚೆಚ್ಚಿ ಜಜ್ಜಿ ರುಬ್ಬಿ ಮಾಡೋ ಅಂತದ್ದು. ರೆಡಿಮೇಡ್ ಅಲ್ಲಿ ನಿಮ್ಗೆ ಯಾವತ್ತೋ ಮಾಡಿರ್ತಾರೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಆದಷ್ಟು ಇಂಥವೆಲ್ಲನೂ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಫ್ರೆಶ್ ಆಗಿ ಮಾಡ್ಕೊಳ್ಳೋದೇ ವಾಸಿ. ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು, ಖಂಡಿತ ಒಳ್ಳೇದು. ಮಾಡ್ಕೊಳ್ಳೋದು ಬಿಟ್ಕೊಳ್ಳೋದು ಅವ್ರ ವಿಚಾರ. ಎಸ್, ವೆರಿ ಸಿಂಪಲ್. ಚೆನ್ನಾಗಿ ಸಾಫ್ಟ್ ಆಗಿದೆ.
ಸಾಫ್ಟ್ ಆಗಿರುತ್ತೆ ಅದು ಅಲ್ಲೇ ಬೆಂದಿದೆಯಲ್ವಾ, ಹೌದು. ಸಾಫ್ಟ್ ಆಗಿದೆ ಅದು. ಧನಿಯಾ ಪುಡಿ. ಓಕೆ, ಧನಿಯಾ ಪುಡಿ ಹಾಕೋಣ. ಹ್ಮ್. ಸ್ವಲ್ಪ ಚಿಲ್ಲಿ ಪೌಡ್ರು. ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ನೀರು ಸೇರ್ಸೋಣ. ಸೇರಿಸಿ. ಗ್ರೇವಿ ಥರ ಬೇಕಾಗ್ತದೆ. ಚಿತ್ರಾನ್ನ ಥರ ಮಾಡ್ತೀವಿ ಅಂದ್ರೆ ಗ್ರೇವಿ ಥರ ಮಾಡ್ತಾ ಇದ್ದೀರಾ? ಅದು ನಿಮಗೆ ಸಾವಿಗೆಗೆ ಅಂಟ್ಕೋಬೇಕಲ್ಲ. ಓಹೋ, ತುಂಬ ಗ್ರೇವಿ ಏನಲ್ಲ, ಇದು ಡ್ರೈ ಏನೇ. ಓಕೆ. ಬಾಯ್ಲ್ ಆಗಬೇಕಲ್ಲ, ಎಲ್ಲ ವಸ್ತು ಬಾಯ್ಲ್ ಆದರೆ ಸಾಲ್ಟು. ಬೇಕಾದ್ರೆ ಸೇರಿಸ್ಕೊಳ್ಳೋಣ. ನೋಡಿ ಕಲರ್ ಹೇಗಿದೆ ನೋಡಿದ್ರ? ಕಲರ್ ಒಳ್ಳೆ ಚೆನ್ನಾಗಿದೆ, ಸೂಪರ್ ಆಗಿದೆಯಾ? ಟೊಮೊಟೊ ಬೇಕಾ? ಬೇಕೇ ಬೇಕು. ಓಕೆ, ಎಲ್ಲ ಮಾಂಸದ ಅಡಿಗೆಗೂ ಟೊಮೆಟೊ ಇರಬೇಕು ಕಂಪಲ್ಸರಿ. ಏನೇನು ಹಾಕ್ಬೇಕು ಇದಕ್ಕೆ? ಏನಿಲ್ಲ, ಇನ್ನು ಸ್ವಲ್ಪ ಫೈನಲ್ ಆಗಿ ನಿಮ್ಮ GFC ಪೌಡರ್ ಒಂದು ಹಾಕ್ಬೇಕೇನೋ? ಪೆಪ್ಪರ್ ಪೌಡರ್ ಹಾಕ್ಬಿಡಿ, ಪೆಪ್ಪರ್ ಪೌಡರ್ ಹಾಕಿ. ಓಕೆ ಕೃಷ್ಣಪ್ಪ, ಅಂತೂ ಅದ್ಭುತವಾಗಿರುವಂಥ ಒಂದು ಕೀಮಾ ಗ್ರೇವಿಯ ಜೊತೆಗೆ ಸಾವಿಗೆಯನ್ನು ತಿನ್ನೋದು. ಸಾವಿಗೆ ನೀರಿನ ಅಂಶ ಎಲ್ಲ ಕರೆಕ್ಟ್ ಇದೆ. ಚೆನ್ನಾಗಿ ಫ್ರೈ ಮಾಡಿದಷ್ಟು ಹುರಿದಷ್ಟು ಒಳ್ಳೆ ರುಚಿ ಬರ್ತಾ ಹೋಗುತ್ತೆ, ಒಳ್ಳೆ ಟೇಸ್ಟ್ ಬರ್ತದೆ ಜಾಸ್ತಿ ಫ್ರೈ ಮಾಡಿದಷ್ಟು. ಓಕೆ, ಈಗ ನಮ್ಮದು GFC ಅವ್ರದ್ದು ಪೌಡ್ರು, ರೆಡಿಮೇಡ್ ಗರಂ ಮಸಾಲ. ಇದು ಅವರೇ ಕೃಷ್ಣಪ್ಪನವರ ಓನ್ ಪ್ರಾಡಕ್ಟು. ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಪಲಾವ್ ಎಲೆ, 3 ಥರ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಹಾಕಿ ಮಾಡಿಟ್ಟಿರ್ತ ಗರಂ ಮಸಾಲ. ಇದು ಓಹೋ, ನೀವು ನಮ್ಮ ನಂಬರ್ನ ಸರಿಯಾಗಿ ತೋರಿಸ್ತಾ ಇಲ್ಲ. ಒಳ್ಳೆ ಸಿಕ್ಕಾಪಟ್ಟೆ ನಂಬರ್ ಹೇಳ್ರಿ ನಿಮ್ದ್ರಿ, ಬರ್ಕೊಳ್ತೀವಿ ಹೇಳ್ರಿ. ನಂಬರ್ ಹೇಳ್ರಿ. 94 94 810 810 36 36 202 202 36202. ಇಷ್ಟು ನಂಬರ್ ಮಾಡಿದ್ರೆ ಕೃಷ್ಣಪ್ಪ ಅವ್ರು ಸಿಗ್ತಾರೆ. ಫೋಟೋ ಅಡ್ರೆಸ್ ಹೇಳ್ತಾರೆ, ಪುಡಿ ಬೇಕಂದ್ರೆ ಕೊಡ್ತಾರೆ, ಬಿರಿಯಾನಿ ಬೇಕಂದ್ರೆ ಪಾರ್ಸಲ್ ಮಾಡ್ಕೊಡ್ತಾರೆ. ಓಹೋ, ಈಗಿನದ ಇದು. ಇದೇನು ಶಾವಿಗೆ ಮನೇಲೇನು ಒತ್ಕೊಳ್ಳೋದಲ್ಲ ತಾನೇ ಇದು? ಮನೇಲಿ ಹೊತ್ಕೊಳ್ಳೋದಂತ ಅಲ್ವೇಲ್ಲ, ಮನೇಲಿ ಹೊತ್ಕೊಂಡ್ರೆ ನನ್ನ ಮಗನ ಮೆತ್ತಗಾಗಿ ಅಂಟಿಕೊಂಡು ಹಾಳಾಗಿ ಹೋಗಿ ಒಂದ್ ದಿನ ಎಲ್ಲ ಪೂರ್ತಿ ಅದೇ ಮಾಡೋದಾಗ್ಬಿಡ್ತದಪ್ಪ. ಇದೇನ್ ಮಾಡ್ತೀರಿ ಗೊತ್ತಾ? ರೆಡಿಮೇಡ್ ಸಿಗುತ್ತಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಓಕೆ, ಅದನ್ನೇನ್ ಮಾಡೋದು? ನೀರ್ನ ಚೆನ್ನಾಗಿ ಕುದಿಸ್ಬೇಕು. ಅದ್ರೊಳಗೆ ಇದನ್ನ ಹಾಕೋದು. ನೀರು ಕುದಿ ಬಂದ ತಕ್ಷಣ ಹಾಕ್ಬೇಕು. ಆಯ್ತು. ಅದು ಕೈಯಲ್ಲಿ ಸಿಕ್ ನೋಡ್ತಾ ಇರ್ಬೇಕು ಗಟ್ಟಿ ಬೆಂದಿದ್ಯಾ ಬೆಂದಿಲ್ಲ ಅಂತ. ಪಕ್ಕದಲ್ಲಿ ತಣ್ಣೀರು ಮಡಿಕೊಂಡಿರ್ಬೇಕು. ಎದ್ದ ತಕ್ಷಣ ತಣ್ಣೀರ್ ಹಾಕ್ಬಿಡ್ಬೇಕು. ಅದನ್ನ ಸೋಸ್ಬಿಟ್ಟು ಜಲ್ಡಿಲ್ ಹಾಕ್ಬಿಟ್ಟು ಓಕೆ, ಕೊಳೆಲ್ಲ ನೀರು ಹಿಡಿದ್ಬಿಟ್ರೆ ಸಾಕು. ನೀವು ಈ ತರ ಬಿಸಿನೀರಲ್ಲಿ ಕಾಯಿಸ್ಬಿಟ್ಟು ತಣ್ಣೀರಲ್ಲಿ ನೀರು ಹಿಡಿದ್ಬಿಟ್ರೆ ಲಕ 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 ಅಂತ ಬಿಡಿ 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 ಆಗ್ಬಿಡುತ್ತೆ. ಇಷ್ಟೇ ಸೀಕ್ರೆಟ್. ಆಗಿದೆ, ರೆಡಿ. ಇದು ಈಗ ಮಾಡಿ ಲಾಸ್ಟಲ್ಲಿ ಆದ್ಮೇಲೆ ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕಿ. 2 ಸ್ಪೂನ್ ಇಲ್ಲ, 2 ಸೌಟೆ ಹಾಕ್ಬೇಕು ಬಿಡಿ. ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಮತ್ತೆ ಒಂದು ರೌಂಡು ತಿನ್ಸ್ಬಿಟ್ರೆ ಮುಗಿದೋಯ್ತು ಕತೆ. ಶಾವಿಗೆಲೆ ಮಾಡಿರುವಂಥ ಶಾವಿಗೆ ಕೈಮಾ ಇದು. ಶಾವಿಗೆ ಕೈಮಾವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಮಾಡೋಂಥ ಕ್ರಮ ಅದ್ಭುತವಾಗಿತ್ತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ನಿಮ್ಗೂ ಸಹ ಕಾಣಿಸ್ತಾ ಇದೆ ರೀ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡಿರುವಂಥ ಕ್ರಮ ನೋಡ್ಕೊಂಡ್ರೆ ಸಾಕಾಗಿತ್ತು, ಆದ್ರೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಕೃಷ್ಣಪ್ಪ ಅವರೇ, ಇನ್ನೊಂದ್ಸರಿ ಹೇಳಿ ಅಂತ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಶಾವಿಗೆ ಕೈಮಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಸಾಂಬಾರ್ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಬೇಯಿಸಿದ ಮಟನ್ ಕೈಮಾ, ಅರಿಶಿನ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು, ಉಪ್ಪು, ಟೊಮೆಟೊ ಹಾಕಿ 2 ನಿಮಿಷ ಬೇಯಿಸಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಬೇಯಿಸಿದ ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಮೇಲೆ ತುಪ್ಪ ಹಾಕಿದರೆ ಶಾವಿಗೆ ಕೈಮಾ ಸವಿಯಲು ಸಿದ್ಧ. ಇದು ನೋಡ್ತಾರೆ ಒಂದು ಡೌಟ್ ಬರಕ್ ಶುರು ಆಗ್ಬಿಟ್ಟಿದೆ ಕೃಷ್ಣಪ್ಪ. ಹೈದರಾಬಾದ್ ಹೋದ್ರೆ ಬಿರಿಯಾನಿಗಳು ಮಾಡ್ತಾರೆ, ನನ್ನ ಮಗನ್ ಸೇವಿಗೆ ಹಾಕಿ ಬಿರಿಯಾನಿ ಮಾಡ್ಬಿಡ್ತಾರೆ ಅಂತ ಡೌಟ್ ಬಂದ್ಬಿಟ್ಟಿದ್ದೀನಿ ಇದು ಹಂಗೆ ಕಾಣ್ತಾ ಇದೆಯಪ್ಪ ಇದು. ಓಕೆ, ಇದು ಸೇವಿಗೆ ಬಿರಿಯಾನಿ ಅಲ್ಲ, ಸೇವಿಗೆಗೆ ನಾವು ಕೈಮಾವನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಕೃಷ್ಣಪ್ಪ ಹೇಳಿ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್, ನೀವು ಟೇಸ್ಟ್ ಮಾಡ್ಲಿ ಅಂತಾನೆ ಕೊಟ್ಟರು ನಿಮ್ಮ ಕೈಗೆ. ಹೋಗ್ತಾ ಅರ್ಥ ತಿಂತಾ ಇದೆ, ಈ ಹೊಟ್ಟೆನೂ ತುಂಬಲ್ಲ ಇದು. ಎರಡು ಸರ್ ಶಾವಿಗೆ ಬಗ್ಗೆ ಎಲ್ಲ ವೆಜ್ ಮಾಡಿ 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 ಬೇಜಾರಾಗಿರ್ತಾರಲ್ಲ, ನಾವು ಒಂದು ಇದು ತೋರಿಸಿದ್ರೆ ಹೆಂಗಿರ್ತದೆ. 1:15 ಗಂಟೆ 1:45 ಗಂಟೆ ಕುತ್ಕೊಂಡ್ರೆ ಊಟದ ಮುಂದೆ 2:30 ಅಷ್ಟೊಳಗೆ ಪೂರ್ತಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಖಾರನೂ ಚೆನ್ನಾಗಿದೆ, ನಮ್ಮ ಬಾಯಿಗೆ ಕರೆಕ್ಟ್ ಆಗಿದೆ. ಖಾರವಾಗಿರುತ್ತೆ. ಇಲ್ಲ ನೀವು ಸಪ್ಪೇರೆ ತಿನ್ನಕ್ಕಾಗಲ್ಲಪ್ಪ, ಮಟನ್ ಸಖತ್ತಾಗಿ ಮಾಡಿದ್ದೀರಾ. ಸ್ವಲ್ಪ ಮುಂದೆನೆ ಇರ್ಬೇಕದು. ತುಂಬಾ ಜನ ಇದು ಮಾಡ್ಕೊಡ್ತಾರೆ ನೋಡಿ, ನಿಮ್ಗೆಲ್ಲ ಫೋನ್ ಮಾಡ್ತಾರೆ. ಒಳ್ಳೆ ಅದ್ಭುತವಾದಂತ ಅಡಿಗೆ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಬರ್ತಾ ಇದ್ದಾರೆ ಶ್ರೀಪಾದ ಹೆಗಡೆ ಅವರು. ಅಡಿಗೆ ಮನೆಯಲ್ಲಿ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬಹುದು ಅನ್ನೋ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಹಿಂದೆನೂ ಬಂದಿದ್ದಾರೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶ್ರೀಪಾದ ಹೆಗಡೆ ಅವರೇ ಬನ್ನಿ ಸರ್. ಇವತ್ತು ಎಲ್ಲಾರ್ಗು ಒಂದು ಸ್ವಲ್ಪ ಆಶ್ಚರ್ಯ, ಅದಿಂಗೆ ಹೋಮಿಯೋಪತಿ ಲೆಕ್ಚರರ್ ಇವೆಲ್ಲ ಹೇಳ್ತಾರೆ ಅಂತ. ನೋಡಿ, ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡೋದು ಏನಿದೆಯಲ್ಲ, ಅದರೊಳಗೆ ಸಾಕಷ್ಟು ಸಾಧನೆಯನ್ನ ಮಾಡಿದ್ದೀನಿ ಅಂತ ಸಂತೋಷ ಇದೆ. ಕಳೆದ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ನಾನು, ಇವತ್ತು ನಿನ್ನೆದಲ್ಲ ಹೋಮಿಯೋಪತಿದು. ಹಾಗೆ ಅಂತ ನನ್ನಲ್ಲಿ ಬರೋ ಬಹಳ ವೈದ್ಯರು ಔಷಧಿ ಜೊತೆಯಲ್ಲಿ ಈ ರೀತಿಯಾದಂಥ ಮನೆ ಮದ್ದು ಏನು ಸಿಗುತ್ತೆ, ನಾವು ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಬಹಳ ಕುತೂಹಲದಿಂದ ಕೇಳಕ್ಕೆ ಬರ್ತಾರೆ. ದೊಡ್ಡ ಪರಿಣಾಮಕಾರಿ ಇದು. ಹಾಗಾಗಿ ಬಹುಶಃ ಎಲ್ಲೋ ಒಂದು ಆ ಇಂಟ್ರೆಸ್ಟು ಉಳ್ಕೊಂಡಿದೆ. ಹಾಗಾಗಿ ಔಷಧಿ ಜೊತೆಯಲ್ಲಿ ಅವ್ರ ಮನೇಲಿ ಏನು ಮಾಡ್ಕೋಬೋದು ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೆ ಅನ್ನೋದನ್ನು ಉಪದೇಶ ಮಾಡೋದನ್ನು ಮೊದಲಿಂದನೇ ಅಭ್ಯಾಸ ಮಾಡ್ಕೊಬಂದ್ವಿ. ಅದು ಆನಿವಾರ್ಯವಾಗಿ ಬಂದಿದ್ದು ಅಂತ ಹೇಳ್ಬೋದು. ನಮ್ಮ ತಂದೆಯವರು ಕೂಡ ಅದನ್ನು ಮಾಡ್ತಾ ಇದ್ರು. ಮನೆ ಮದ್ದು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ. ನೋಡಿ, ಇವತ್ತು ನಾವು ಮಾಡೋದು ಇದೆಲ್ಲ ಮನೆಯಲ್ಲಿ ಸಿಗುವಂಥದ್ದು. ಏನಿದೆ? ನಮ್ಮ ಒಗ್ಗರಣೆ ಡಬ್ಬಿಲಿ ಇರುವಂಥ ವಸ್ತುವೇ. ಅರಿಶಿನ ಮಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಮಜ್ಜಿಗೆ, ಅರಿಶಿಣದ ಕೊಂಬು, ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು. ಈಗ ನಾವು ಮೊದಲು ಇದೆಯಲ್ಲ ಅರಿಶಿನ ಕೊಂಬು, ಹಸಿ ಅರಿಶಿನ ಆದ್ರೆ ಬಹಳ ಒಳ್ಳೇದು. ಆಯ್ತು, ಇಲ್ಲ ಸ್ವಲ್ಪ ಒಣಗಿದಾದ್ರೂ ಏನು ತೊಂದರೆ ಇಲ್ಲ. ಅದನ್ನ ಸಣ್ಣ ಪೀಸ್ ಮಾಡ್ಕೋಬೇಕು, ಅದನ್ನ ಸ್ವಲ್ಪ ಹುರ್ಕೋಬೇಕು, ಅದ್ರ ಜೊತೆನಲ್ಲಿ ಮೆಣಸು ಹಾಕೋಬೇಕು. ಖಂಡಿತ. ಈಗ ಇಲ್ಲಿ ಸಣ್ಣ ಪೀಸ್ ಮಾಡಿದ ಅರಿಶಿನ ಇದೆ. ಹೌದು, ಸಾಧಾರಣ 1 ಗ್ಲಾಸಿಗೆ ಎಷ್ಟು ಸಾಕಾಗುತ್ತೆ? ಓಕೆ, ಸಾಕಾಗುತ್ತೆ, ಬೇಕಾದಷ್ಟು ಆಯ್ತು. ಹೌದು. ಮೆಣಸು? ಹೌದು. ಬ್ಯಾಡಗಿ ಮೆಣಸಾ? ಹಾ, ಚೆನ್ನಾಗಿರೋ ತೆಗಿತಾ ಇದ್ದೀನಿ ನೋಡೋಣ ಅಂತ. ಮೆಣಸಿನ್ಕಾಯಿ ಚೆನ್ನಾಗಿದೆ, ಏನು ಖಾರ ಕಡಿಮೆ ಆಗುತ್ತಾ ಡಾಕ್ಟ್ರೆ? ಇಲ್ಲ, ಇದೆಲ್ಲ ಅಷ್ಟು ಖಾರ ಇರಲ್ಲ. ಅಲ್ಲ, ಅದು ಚೆನ್ನಾಗಿರೋದು ಹುಡುಕುರುವೆ, ಅದೇನು ಖಾರ ಕಡಿಮೆ ಆಗುತ್ತಾ? ಹೌದು, ಅದು ನೀವು ಹೇಳೋದು ಹೇಗಿದೆ ಅಂತಂದ್ರೆ ಮೆಣಸಿನಕಾಯಿ ಡೊಂಕಿ ಇದ್ರೆ ಅದ್ರ ಖಾರನು ಡೊಂಕಿ ಇರುತ್ತೆ ಅಂತ ಹೇಳ್ದಂಗಾಯ್ತು. ಇದು ನೋಡಿ, ಡೊಂಕಿ ಆಗಿದ್ದು ಮೆಣಸಿನಕಾಯಿ ಆದ್ರೂ ಖಾರನೇ ಅಲ್ವಾ? ಚೆನ್ನಾಗಿರೋದು ನಾವು ಆಗಲ್ಲ. ಕೆಲವು ನೋಡಿ ತುಂಬಾ ಎಳೆತಿದ್ರೆ ಪರಿಣಾಮದಲ್ಲಿ ಪ್ರಯೋಜನ ಆಗಲ್ಲ. ಬಲ್ತಿರ್ಬೇಕು ಅಂತ. ಹೌದು. ಹಾ, ಸಾಕು. ಆಫ್ ಮಾಡಿ. ಇದನ್ನ ಕೆಲವೊಮ್ಮೆ ನಾವ್ ಏನ್ ಮಾಡ್ತೀವಿ, 1 ಅರ್ಧ ಚಮಚ ತುಪ್ಪದಲ್ಲಿ ಹಾಕಿ ಕೂಡ ಹುರಿತೀವಿ. ತುಪ್ಪ ಹಾಕಿ ಹುರಿಬಹುದು. ತುಪ್ಪ ಹಾಕಿ ಹುರಿದ್ರಿಂದ ಅದರ ಔಷಧಿ ಗುಣ ಮತ್ತು ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ. ಅದನ್ನ ಮಜ್ಜಿಗೆಗೆ ತುಪ್ಪ ಮಿಕ್ಸ್ ಮಾಡೋದು ಏನೋ ಒಂಥರ ಅನ್ಸಲ್ಲ ಡಾಕ್ಟರ್? ಇಲ್ಲ, ಮಜ್ಜಿಗೆ ಹೌದು, ಅವೆಲ್ಲ ಮೂಲ ರೂಪ ಅದೇ ತಾನೆ. ಮಜ್ಜಿಗೆಯಿಂದನೇ ಮೊಸರಿಂದ ಮಜ್ಜಿಗೆ ಆಯ್ತು, ಅವಾಗಲೇ ಸಿಕ್ಕಿರೋದು ಬೆಣ್ಣೆಯಿಂದ ತುಪ್ಪ ಆಯ್ತು, ಅವು ಒಂದಕ್ಕೊಂದು ಸೇರುತ್ತೆ. ಅಲ್ಲಿ ಅದು ವಿರೋಧಾಭಾಸ ಏನೂ ಆಗೋದಿಲ್ಲ. ಇದನ್ನ ಚೆನ್ನಾಗಿ ರುಬ್ಕೋಬೇಕು. ಮಜ್ಜಿಗೆ ಉಳಿದಿದ್ರೆ ಒಳ್ಳೇದಾ ಅಥವಾ ಫ್ರೆಶ್ ಆಗಿರ್ಬೇಕಾ? ಮಜ್ಜಿಗೆ ಫ್ರೆಶ್ ಆಗಿರ್ಬೇಕು. ಹುಳಿ ಯಾವುದು ಒಳ್ಳೇದಲ್ಲ. ಯಾಕೆ ಅಂದ್ರೆ ನೋಡಿ, ಹುಳಿ ಅದೊಂಥರ ಆಸಿಡ್. ನಮ್ಮ ಹೊಟ್ಟೆ ಒಳಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಆಸಿಡ್ ಸಿಕ್ರೇಷನ್ ಆಗ್ತಾ ಇರುತ್ತೆ. 2 ಆಸಿಡ್ ಸೇರಿದ್ರೆ ಅದೊಂದು ಅಲ್ಕಲೈಸರ್ ಆಗಲ್ಲ, ಮತ್ತೊಂದು ಆಸಿಡ್ ಹೆಚ್ಚಿಗೆನೇ ಆಗುತ್ತೆ. ಹಾಗಾಗಿ ಸಿಟ್ರಿಕ್ ಆಸಿಡ್, ಹುಳಿ, ಸಿಟ್ರಿಕ್ ಆಸಿಡ್ ಮತ್ತೊಂದು ಹೈಡ್ರೋಕ್ಲೋರಿಕ್ ಆಸಿಡ್, 2 ಆಸಿಡ್ ಸೇರಿ ಮತ್ತೊಂದು ಜಾಸ್ತಿನೇ ಆಗುತ್ತೆ. ಅಸಿಡಿಟಿ ಹೇಳ್ತಾರಲ್ವ, ಅದು ಹೆಚ್ಚಾಗೋದು ಕಾರಣ ಅದಾಗುತ್ತೆ. ಹಾಗಾಗಿ ಅಲ್ಕಲೈಸ್ ತರ ನೀರು ಇರಬೇಕು, ತಳಿ ಇರಬೇಕು, ಫ್ರೆಶ್ ಆಗಿದ್ದರೆ ಹುಳಿ ಇರಲ್ಲ.
ಈಗ ಇದನ್ನ ನಾವು ಮಜ್ಜಿಗೆಗೆ ಹಾಕಿ ಕಲಿಸ್ಕೋಣ, ಮಿಕ್ಸ್ ಮಾಡಬೇಕು. ಹಾಕ್ಬಿಡಿ, ಅದಕ್ಕೆ ಹಾಕ್ಬಿಡಿ. ಅಂದ್ರೆ ರುಬ್ಕೊಂಡಿರುವಂತ ಅರಿಶಿಣದ ಕೊಂಬು ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿನ ಅದಕ್ಕೆ ಹಾಕ್ತಾ ಇದೀವಿ. ಉಪ್ಪು ಹಾಕೊಂಡ್ಬಿಡಿ. ಇಂಥ ಕಾಂಬಿನೇಷನ್, ಅದ್ಭುತವಾದ ಕಾಂಬಿನೇಷನ್ ಬಿಡಿ ಇದು. ಇದೇನು ಇನ್ನೊಂದ್ಸರಿ ಹೇಳ್ಬಿಡಿ ಡಾಕ್ಟರ್, ಇದೇನಕ್ಕೆ ಒಳ್ಳೇದು ಅಂತ. ಇದು ನೆಗಡಿ, ಕೆಮ್ಮು, ಮಜ್ಜಿಗೆ, ಅಜೀರ್ಣ. ಹೌದು, ಏನು ಅರಿಶಿನ ಹಾಕ್ತೀವಲ್ಲ, ಅರಿಶಿನ ಮತ್ತೆ ಇದು ಸೇರಿದಾಗ ಅದರ ಗುಣನೇ ಬದಲಾಗುತ್ತೆ. ಅರಿಶಿನ ನಿಮ್ಗೆ ಗೊತ್ತಿದೆಯಲ್ಲ, ನೆಗಡಿ ಆದ್ರೆ ಮೂಗು ಕಟ್ಕೊಂಡಿದ್ರೆ ಅರಿಶಿನ ಏನ್ ಮಾಡ್ತಾರೆ ಗೊತ್ತಾ? ಈ ಬಿಸಿ ಬಿಸಿಯಾಗಿ ಕಾವಲಿ ಇರುತ್ತಲ್ವಾ, ಅದ್ರ ಮೇಲೆ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಅದ್ರ ಹೊಗೆ ಸೇರ್ತಾರೆ ಗೊತ್ತಾ, ನೆಗಡಿ ಬಿಟ್ಕೊಂಡ್ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಇದು ಇನ್ನೂ ಸ್ವಲ್ಪ ಪುಡಿ ಆಗ್ಬೇಕು ನೋಡಿ. ಮಿಕ್ಸ್ ಮಾಡ್ದಾಗೆ ಮಜ್ಜಿಗೆ ಬಣ್ಣ ಹಳದಿಗೆ ತಿರುಗ್ತಾ ಇದೆ. ಹೌದೌದು, ಅರಿಶಿನ ಇದೆಯಲ್ವಾ, ಹೌದು. ಈಗ ಪಿತ್ತಕೋಶ ಅಂತ ಹೇಳ್ತೀವಿ, ಅಲ್ಲಿ ಬಯಲ್ ಸಿಕ್ರೇಷನ್ ಆಗ್ತಾ ಇರುತ್ತೆ. ಆ ಪಿತ್ತಕೋಶದಲ್ಲಿ ಕಲ್ಲಾಗೋದು, ಕಲ್ಲನ್ನ ಕರಗಿಸುವ ಗುಣ ಇದೆ. ಕಲ್ಲಾಗುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತೀವಿ ನಾವು, ಗಾಲ್ ಸ್ಟೋನ್ಸ್ ಅಂತ ಹೇಳ್ತಾರೆ. ಅದನ್ನ ಕೂಡ ಕರಗಿಸುವಂತ ಗುಣ ಇದೆ. ಅಂದ್ರೆ ಒಂದು ಸಾರಿ ಕುಡಿದ ತಕ್ಷಣ ಹೋಗ್ಬಿಡಲ್ಲ, ಆಗಾಗ ಕುಡಿತಾ ಇದ್ರೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಲಿವರ್ನ ಟಾನಿಕ್ ಅಂತಾನೆ ಹೇಳ್ಬೋದು ಇದು, ಅರಿಶಿನ ಇರೋದ್ರಿಂದ. ಮತ್ತೆ ಕಾಮಾಲೆ ರೋಗಕ್ಕೆ ಒಳ್ಳೇದು. ಅಂದ್ರೆ ಮೂಲತಃ ಅದ್ರದ್ದು ಅದೇ ಗುಣ ಇದೆಯಲ್ವಾ, ಜೀರ್ಣಕ್ಕೆ ಬಹಳ ಒಳ್ಳೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಲಿವರ್ ಟಾನಿಕ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸರ್. ಅರಿಶಿಣ ಮಜ್ಜಿಗೆ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿಯ ಖಾರ, ಸ್ವಲ್ಪ ಉಪ್ಪು ಇವೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆ ಮಜ್ಜಿಗೆ ಮಾಡಿದ್ದಾರೆ ನಮ್ಮ ಶ್ರೀಪಾದ ಹೆಗಡೆ. ಯಾವ ರೀತಿ ಇದನ್ನು ಮಾಡಿದ್ರು ಡಾಕ್ಟರ್ ಅವರು, ಅದು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಅರಿಶಿನ ಮಜ್ಜಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅರಿಶಿನ ಕೊಂಬು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಸೇರಿಸಿ ಕಲಸಿ. ಈಗ ಕೆಮ್ಮು ನೆಗಡಿ ನಿವಾರಣೆಗೆ ಅರಿಶಿನ ಮಜ್ಜಿಗೆ ಕುಡಿಯಲು ರೆಡಿ. ನೋಡಿ, ನಾವು ಈಗ ಮಹಿಳೆಯರೇ ಬಹಳ ಜನ ನೋಡ್ತಾ ಇರ್ತಾರೆ ಒಗ್ಗರಣೆ ಡಬ್ಬಿನ. ಮಹಿಳೆಯರೇ ನೋಡ್ತಾ ಇರೋದು ಅಲ್ವಾ, ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳೇ ಇಲ್ಲ ನಾವು. ನೀವ್ ಹೇಳ್ಬೇಕು ಡಾಕ್ಟ್ರೆ ಅಲ್ವಾ? ಹೌದು, ಮುಟ್ಟಿನಲ್ಲಿ ಹೊಟ್ಟೆ ನೋವು ಬರುತ್ತೆ. ಖಂಡಿತವಾಗ್ಲೂ ಬರುತ್ತೆ ಅಲ್ವಾ, ಒಳ್ಳೆ ಔಷಧಿ. ಎಷ್ಟು ದಿನ ಕುಡಿಬೇಕು, ಎಷ್ಟು ಸರಿ ಕುಡಿಬೇಕು? ಇಲ್ಲ, ಆ ಮುಟ್ಟಿನ ತೊಂದರೆ ಇರುತ್ತಲ್ವಾ, ಆವಾಗ ದಿವಸದಲ್ಲಿ 2 ಸರಿ ಅಥವಾ 3 ಸರಿ ಅರ್ಧ ಲೋಟ ಕುಡಿದ್ರೆ ಹೊಟ್ಟೆ ನೋವನ್ನ ಶಮನ ಮಾಡುತ್ತೆ. ಇದು ಬಹಳ ಒಳ್ಳೆ ಔಷಧಿ. ಗರ್ಭಿಣಿಯರಿಗೆ ಕೂಡ ಕೊಡ್ತೀವಿ ಹೊಟ್ಟೆ ನೋವಿಗೆ. ಹೌದು, ಬಹಳ ಒಳ್ಳೆ ಮೆಡಿಸಿನ್. ಅದಕ್ಕೆ ಹೇಳಿದ್ನಲ್ಲ, ಹೋಮ್ ಮೆಡಿಸಿನ್ ಬಹಳ ಜನಕ್ಕೆ ಗೊತ್ತಿರಲ್ಲ ಇದು. ಉಪ್ಪು ಬೇಕಾದ್ರೆ ರುಚಿಗೆ ಮತ್ತೆ ಹಾಕ್ಕೋಬಹುದು. ಅರಿಶಿನ ಇರೋದ್ರಿಂದ ಸ್ವಲ್ಪ ಅರಿಶಿನದ ಘಾಟು ಬರ್ಬೋದು, ಹೊಟ್ಟೆಗೆ ಹೋದ್ಮೇಲೆ ಅದು ಒಳ್ಳೆ ಪರಿಣಾಮ ಕೊಡುತ್ತೆ. ಅದಕ್ಕಾಗಿ ಹೇಳಿದ್ದು, ನೆಗಡಿ ಕೆಮ್ಮಿಗೆ ಸಹಿತ ಇದನ್ನ ಉಪಯೋಗಿಸ್ಕೋಬಹುದು ಅಂತ. ನನ್ಗೇನು ಖುಷಿ ಆಯಿತು ಗೊತ್ತಾ ನೋಡಿ, ಈಗ ಮಾಡಿದ್ನಲ್ವಾ, ಮಾಡಿದಾಗ ಎಷ್ಟು ಪ್ರೀತಿಯಿಂದ ನೀವು ಕುಡಿದ್ರಲ್ವಾ. ಹೌದು, ಮಾಡಿದವರಿಗೆ ಯಾರಿಗೋ ಒಬ್ರಿಗೆ ಕೊಟ್ಟಾಗ ಅವ್ರ ಖುಷಿಯಿಂದ ಅದನ್ನ ಉಪಯೋಗಿಸ್ತಾರಲ್ಲ, ಅದೇ ಖುಷಿಯನ್ನು. ಆ ಖುಷಿ ಎದುರಿಗೆ ಬೇರೆ ಏನಿಲ್ಲ. ಅವರು ಸ್ವತಃ ಮಾಡ್ಕೊಡ್ರೆ ಕುಡಿಬೇಕು. ಯಾವನ್ ಮಾಡ್ಕೊಂಬ ಕೇಳಿ, ಯಾವನ್ ಕುಡಿದ ಎತ್ಕೊಂಡು ಹೋಗೋರು ಇನ್ನೊಂದ್ಸರಿ ಏನಾರ ಮಾಡ್ಕೊಡ್ತಾರ ಕೇಳಿ, ನೀರು ತಂದ್ಕೊಡಲ್ಲ. ಹೌದು, ಫಸ್ಟ್ ಕೊಟ್ಟ ತಕ್ಷಣ ನೋಡಿ ಚೆನ್ನಾಗಿಲ್ಲರೂ ಚೆನ್ನಾಗಿದೆ ಅಂತ ಹೇಳಿ, ಹಂಗಲ್ಲ ನಿಮ್ಗಲ್ಲ ಡಾಕ್ಟರ್, ಅವ್ರಿಗೆ ಮನೇಲಿ ಹಂಗೆ ಹೇಳಿ ಸ್ವಲ್ಪ ಏನೋ ಮಾಡ್ಕೊಟ್ರೆ ಅವ್ರಿಗೂ ಮಾಡಕ್ ಇಂಟ್ರೆಸ್ಟ್ ಬರ್ತದೆ. ನೋಡಿದ ತಕ್ಷಣ ಯಾವನ್ ಮಾಡಕ್ ಕೇಳಿದ ಹೆಂಗಿದೆ, ಯಾವನ್ ಕುಡಿದ್ರೆ ಹೋಗು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಕೊಡ್ತಾರ. ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರ್ಸಿದೀರಾ, ಯಾರ ಮನೆ ಕೈ ರುಚಿನ ತೋರಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ಸೌಮ್ಯ ಅಜಿತ್ ಕುಮಾರ್. ಸೌಮ್ಯ ಅಜಿತ್ ಕುಮಾರ್, ಏನ್ ಮಾಡ್ಕೊಂಡಿದ್ದೀರಾ? ನಾವು ಮನೆ ಹೌಸ್ ವೈಫ್. ಓಕೆ, ಏನ್ ಮಾಡ್ತಾ ಇದೀರಾ ಸೌಮ್ಯ ಇವತ್ತು? ಇವತ್ತು ರವಾ ಕಟ್ಲೆಟ್ ಮಾಡ್ತಾರೆ. ಕಟ್ಲೆಟ್? ಹೌದು. ರವೆ ಕಟ್ಲೆಟಾ? ಹೌದು. ಚೆನ್ನಾಗಿರುತ್ತಾ? ಹೌದು. ಯಾರು ಹೇಳ್ಕೊಟ್ರು ನಿಮ್ಗೆ? ಅಮ್ಮನೇ ಹೇಳ್ಕೊಟ್ಟಿದ್ದು. ಓಕೆ, ರವಾ ಕಟ್ಲೆಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್? ರವಾ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ದಪ್ಪ ರವೆ, ಬ್ರೆಡ್ ಕ್ರಮ್ಸ್, ಹುರಿಗಡಲೆ, ಕಡಲೆಕಾಯಿ ಬೀಜ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನಮ್ಗೆ ಪ್ಯಾನ್ ಕೊಡ್ರಿ, ಹುರ್ಕೊಡ್ರಿ. ಏನ್ ಹುರ್ಕೋಬೇಕು? ರವೆ ಹುರ್ಕೋಬೇಕು. ಹಾಕೊಳ್ಳಿ. ರವೆ ತುಪ್ಪ ಹುರ್ಕೊಳ್ತೀರಾ? ತುಪ್ಪ ಹಾಕಿ. ಅಜಿತ್ ಕುಮಾರ್ ಅವ್ರು ಏನ್ ಮಾಡ್ತಾರೆ?
ಕಂಪ್ಯೂಟರ್. ಓಕೆ. ಹುರ್ಕೋಬೇಕಾ ಚೆನ್ನಾಗಿ ಇದನ್ನ? ಹಾ, ಹುರ್ಕೋಬೇಕು, ಕೆಂಪಗಾಗಬೇಕು. ಕೆಂಪಾಗಬೇಕಾ? ಹೌದು. ಎಲ್ಲಿದೆ ನಿಮ್ಮ ಮನೆ? ನಮ್ಮನೆ ಅಶೋಕ್ ನಗರ ಇದೆ. ಅಡಿಗೆ ಮಾಡ್ತೀರಾ ಮನೇಲಿ? ಹಾ, ಮಾಡ್ತೀನಿ. ಏನ್ ಅಡಿಗೆ ಮಾಡ್ತೀರಾ? ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ. ವೆಜ್ ನಾನ್ ಮಕ್ಕಳಿಗೆ ವೆಜ್? ಇಷ್ಟ ಆಗೋದು ಸ್ವೀಟ್ಸ್ ಏನೇ. ನೀವು ವೆಜ್ ನಾನ್ ವೆಜ್? ಡಬ್ಬಿ ವೆಜ್. ನಾವು ಜೈನ್ಸ್ ಅಲ್ವಾ? ಓ, ನೀವು ಜೈನ್ಸ್? ನಮ್ಗೇನ್ ಗೊತ್ತು ನೀವು ಜೈನ್ಸ್ ಅಲ್ವಾ ಅಂದ್ರೆ ನಮ್ಗೇನ್ ಗೊತ್ತಿರುತ್ತಾ? ಆಮೇಲೆ ನೀರ್ ಬೇಕು ನಮ್ಗೆ. ಎಷ್ಟು ತಗೊಂಡಿಗೆ ಮೆಜರ್ಮೆಂಟ್ ಅಷ್ಟಕ್ಕೆ ನೀರು ಹಾಕಿ. ಜೈನ್ ಸ್ಪೆಷಲ್ ಇದು? ಹಾ, ಜೈನ್ ಸ್ಪೆಷಲ್. ಹಬ್ಬದಲ್ಲಿ ಅವಾಗೆಲ್ಲ ಮಾಡ್ತೀವಿ. ಹಬ್ಬದಲ್ಲಿ ಮಾಡ್ತೀರಾ ಕಟ್ಲೆಟ್? ಹೌದು. ಏನ್ ಮಾಡೋಣ ಈಗ? ಇದಕ್ಕೆ ಹಾಕೊಂಡ್ಬಿಡೋಣ ಈಗಲೇನೆ. ಎಲ್ಲದಕ್ಕೂ ಬೆರಿಬೇಕಲ್ಲ, ಹಾಕೊಳ್ಳಿ. ಅದಕ್ಕೆ ಕುದಿಯೋ ಹೊತ್ತು ಹಾಕೋಣ. ಹಾಕೊಳ್ಳುವ? ಹಾ, ಹಾಕಿ. ಅದು ಗಂಟು ಬಂದ್ರೆ ಚೆನ್ನಾಗಿರಲ್ಲ. ರೆಸಿಪಿನೂ ಸರಿ ಇದ್ದಿದ್ರೆ ಇರುತ್ತೆ, ಇಲ್ಲಾಂದ್ರೆ ಒಂದ್ಸರಿ ಹಾಳಾಗ್ಬಿಟ್ಟು ಫುಲ್ಲು ಹಾಳಾಗ್ಬಿಟ್ಟು. ಹೌದಲ್ಲ? ಆಮೇಲೆ ಏನ್ ಮಾಡ್ಬೇಕು ಹೇಳಿ? ನೆಕ್ಸ್ಟ್ ಗಂಟೆಲ್ಲ ಹೋಯ್ತು. ಕಡಲೆಕಾಯಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಾ? ಇದು ಯಾವ ತರ ಕಟ್ಲೆಟ್ ಇದು? ರವಾ ಕಟ್ಲೆಟ್ ಅಂತ. ಹೌದಾ? ತಿನ್ ನೋಡಿ ಗೊತ್ತಾಗುತ್ತೆ, ಹೇಳಿದ್ರೆ ಗೊತ್ತಾಗಲ್ಲ. ಅದು ರುಚಿ ನೋಡಿದ್ರೆ ಸಾಕಲ್ಲ? ಪಕ್ಕದಲ್ಲಿದೆ. ಆಮೇಲೆ ಈಗ ಇದು ಹುರಿಯಕ್ಕೆ ಒಂದು ಚಿಕ್ಕ ಸಾಕಾ? ಹಾಕೊಳ್ಳಿ. ಕಡಲೆಕಾಯಿ ಬೀಜ, ಇದು ಕೆಂಪಗಾಗಬೇಕು. ಕೆಂಪಾಗಬೇಕಾ? ಗರಿ ಗರಿ ಬರ್ಬೇಕಲ್ಲ. ಸಮಯ ಆಯ್ತು, ಕೆಂಪಾಗಿದೆ. ಹಾಕೊಳ್ಳಿ, ಅದಕ್ಕೆ ಹಾಕೊಳ್ಳಿ, ಪರವಾಗಿಲ್ಲ. ನಂತರ ಮತ್ತೆ ಹಾಕಿ. ಮೆಣಸಿನ್ಕಾಯಿ ಅಲ್ಲ? ಫಸ್ಟು ಕಡಲೆ ಬೀಜನ ಹುರ್ಕೊಂಡಿದೀವಿ, ತುಪ್ಪ ಹಾಕಿ. ಈಗ ಮೆಣಸಿನ್ಕಾಯಿನ ತುಪ್ಪ ಹಾಕಿ ಹುರ್ಕೊಳ್ತಾ ಇದೀವಿ. ಜೈನರ ಸ್ಪೆಷಲ್ ಫುಡ್ ಇದು, ರವಾ ಕಟ್ಲೆಟ್ ಅಂತೇಳಿ. ಸಾಕು, ತೆಗಿರಿ. ಆಮೇಲೆ ಎಲ್ಲ ತುಪ್ಪ ಹಾಕಿ ಹುರ್ಕೋಬೇಕಲ್ಲ? ಎಣ್ಣೆ ಜಾಸ್ತಿ ತಿಂತೀರ? ಎಣ್ಣೆ ತಿನ್ನಲ್ವ ನೀವು? ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಓಕೆ, ಇವಾಗ ಆಫ್ ಮಾಡೋಣ. ಓಕೆ, ಡನ್. ಏನ್ ಮಾಡ್ತೀರಾ? ಇದು ಗ್ರೈಂಡಿಂಗ್ ಮಾಡ್ಕೊಬೇಕು. ಯಾವ್ದನ್ನ? ಇದು ಕಡಲೆಕಾಯಿ ಬೀಜ ಎಲ್ಲ ಇವಾಗ ಮಾಡ್ಕೊಂಡಿದ್ವಲ್ಲ, ಇವಾಗ ಶುಂಠಿ ಪೇಸ್ಟ್ ಹಾಕೊಂಡಿದ್ದೀನಿ. ಶುಂಠಿ ಪೇಸ್ಟ್ ಮತ್ತೆ ಇದು ಏನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಓಕೆ. ಏನದು? ಇದು ಗರಂ ಮಸಾಲ ಹಾಕಿ. ಒಂದು ಟೀ ಸ್ಪೂನ್ ಹಾಕಿದ್ರೆ ಸಾಕು. ಅಚ್ಕಾರದ ಪುಡಿ ಇದೆಯಾ? ಇದೆ, ಅಚ್ಕಾರದ ಪುಡಿ ಕೊಡ್ಲಾ? ಓಕೆ, ಎವರೆಸ್ಟ್ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಹಾಕ್ಲಿ ಸೌಮ್ಯ ಅವರೇ? ಸಾಕಾ? ಸಾಕು. ಏನ್ ಮಾಡೇವ ನೆಕ್ಸ್ಟ್? ಇವಾಗ ಆ ರವೆ ತಗೊಳ್ಳಿ. ಅದಕ್ಕೆ ಈ ಖಾರ ಎಲ್ಲ ಹಾಕ್ತಾ ಇದ್ದೀರಾ? ಮಸಾಲ ರುಬ್ಬಿರೋದೆಲ್ಲ ಬಿಸಿ ಬಿಸಿ ಇರುತ್ತೆ, ಹುಷಾರ ಕಲ್ಸಿ. ಒಗ್ಗರಣೆ ಹಾಕ್ಬೇಕು. ಅದಕ್ಕೆ ಒಗ್ಗರಣೆ ಬೇರೆ ಹಾಕ್ಬೇಕಾ? ಸಾಸಿವೆ ಜೀರಿಗೆ ಎರಡು ಆಯ್ತು, ಆಮೇಲೆ ಅಷ್ಟೇನಾ? ಹೌದು, ಇವೆರಡು ಹಾಕಿಲ್ಲ ಅಂದ್ರೆ ಕೆಟ್ಟೋಗ್ಬಿಡ್ತಿತ್ತು. ಎಲ್ಲ ತುಪ್ಪಲ್ಲಿ ಹುರಿದಾಕಿದೀವಲ್ಲ, ಸಕ್ಕತ್ತಾಗಿರ್ಬೇಕು ಅದು. ಮಾಡಿ. ನಿಮ್ಮ ಆರೈಕೆಯಿಂದ ಎಲ್ಲ ಚೆನ್ನಾಗಾದ್ರೆ ಅದ್ಭುತವಾಗಿ ಚೆನ್ನಾಗಿ ಆಗ್ಲೇಬೇಕು. ಇಷ್ಟೊಂದು ಕಷ್ಟಪಟ್ಟು ತುಪ್ಪ. ಹೌದು, ಇಷ್ಟೊಂದು ಮಾತಾಡಿದಿರಲ್ಲ, ಚೆನ್ನಾಗಾಗುತ್ತೆ. ಇವಾಗ ಅದಕ್ಕೊಂದು ಇದ್ರೊಳಗೆ ಹಾಕಿದಿರಲ್ಲ,
ರೌಂಡ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ. ಹೀಗಿಟ್ಕೊಂಡು ಓಕೆ. ಪ್ರೆಸ್ಸಿಂಗ್ ಮಾಡಿದ್ದೆ. ಆಯ್ತು. ಈ ತರ ಆಯ್ತು. ಹಿಂಗ್ ಮಾಡಿ ಪ್ರೆಸ್ ಮಾಡಿ ಆದಷ್ಟು ತೆಳ್ಳಗೆ ಮಾಡೋದು ಒಳ್ಳೇದು. ಹೌದು. ರಸ್ಕಲ್ಲಿ ರಸ್ಕ್ ಪೌಡರ್ ಅಲ್ಲ ಅದು? ಹಾ ಹೌದು. ರಸ್ಕ್ ಪೌಡರ್. ಓಕೆ, ಹಾಗಿದೆ ಇದು? ಹಾ ಹಾಗೆ ಸಾಕಲ್ಲ? ಆಯ್ತು. ಹಾಕಿ. ಸಕ್ಕತ್ತಾಗಿ ಬಂದಿದೆ. ಹಾಕಿ. ರವೆ ಕಟ್ಲೆಟ್ ತಯಾರಾಗಿದೆ, ನೋಡಿ ರುಚಿ ಹೇಳಿ. ಓಕೆ, ಸೌಮ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ರವಾ ಕಟ್ಲೆಟ್ ಅನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ರವಾ ಕಟ್ಲೆಟ್ಗೆ ಎಲ್ಲ ತುಪ್ಪದಿಂದನೇ ಉರ್ದು ಹಾಕೊಂಡು ಕಡೆಗೆ ಒಂದು ರವಾ ಕಟ್ಲೆಟ್ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಒಳ್ಳೆ ತವಾ ಫ್ರೈ ಮಾಡಿ ಕಟ್ಲೆಟ್ ಒಳ್ಳೆ ಘಮ ಘಮ ಅಂತ ಇದೆ. ಇದನ್ನ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ. ದಯವಿಟ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ರವಾ ಕಟ್ಲೆಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ದಪ್ಪ ರವೆ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಪ್ಯಾನ್ಗೆ ನೀರು, ಉಪ್ಪು, ಹುರಿದ ರವೆ ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಕಡ್ಲೆಕಾಯಿ ಬೀಜ ಹಾಕಿ ಹುರಿಯಿರಿ. ನಂತರ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಹುರಿದ ಕಡ್ಲೆಕಾಯಿ ಬೀಜ, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಕಲಸಿಕೊಂಡ ರವಾಗೆ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ರವಾ ಮಿಶ್ರಣಕ್ಕೆ ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ರವಾ ಕಟ್ಲೆಟ್ ರೆಡಿ ಟು ಈಟ್. ಓಕೆ ಸೌಮ್ಯ, ಟೇಸ್ಟ್ ಮಾಡಿ ನೋಡೋದಾ? ನೋಡಿ. ಚೆನ್ನಾಗಿರುತ್ತಾ? ಓ ಎಸ್. ಗ್ಯಾರಂಟಿನಾ? ಗ್ಯಾರಂಟಿ. ಯಾರು ಕೊಡ್ರಿ ಮಾಡಕ್ ನಿಮ್ಗೆ? ನಮ್ಮ ಅಮ್ಮ ಕೊಟ್ರಾ? ಅದ್ಭುತ ಬಿಡಿ. ಯಾರಿಗಿಷ್ಟ ನಿಮ್ಮಲ್ಲಿ? ನಮ್ಮ ಮನೇಲೆಲ್ಲ ಇಷ್ಟ, ಮಕ್ಕಳಿಗೆ ಎಲ್ಲ ಮಾಡ್ಕೊಡ್ತೀರ ಎಲ್ಲರಿಗೂ? ಮಗನ ಬಂದಿರೋದು? ಏನ್ ಮಗನ ಹೆಸರು? ಮಗನ ಹೆಸರು ಕೇತನ್. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ರವಾ ಕಟ್ಲೆಟ್ ಅನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಅವರು 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂತಹ ಜ್ಯುವೆಲರಿ ಶಾಪ್ ನಡೆಸ್ಕೊಂಡ್ ಬಂದಿದ್ದಾರೆ. ಮಂಗಳೂರು ಮತ್ತು ಕೊಡಗಿನ ಶೈಲಿಯ ಸಾಂಪ್ರದಾಯಿಕ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯ ಜ್ಯುವೆಲರ್ಸ್. ಈ ಗಿಫ್ಟ್ ಚೆನ್ನಾಗಿ ತಗೊಂಡು ಹೋಗಿ ಬನ್ನಿ ಅಲ್ಲಿಗೆ. ಜೊತೆಗೆ ಮುಳಿಯ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ, ಜೊತೆಗೆ ಯುನಿಬಿಕ್ ಕುಕೀಸ್ ಅವರ ಆಕರ್ಷಕ ಕುಕೀಸು ನಿಮ್ಗೆ, ನಿಮ್ಮ ಮಗನಿಗೆ, ಎಲ್ಲರಿಗೂ ಸಹ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಫಟಾಫಟದ ಮಾಡಕ್ಕೆ ಯಾರು ಬರ್ತಾ ಇದಾರೆ? ಯಾರನ್ನ ಕರ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ? ಏನನ್ನ ತೋರಿಸ್ತಾ ಇದೀರಾ ಅಂತ ನೀವೆಲ್ಲ ಕಾಯ್ತಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದಾರೆ. ಬಂದು ಅದ್ಭುತವಾಗಿರೋದು ಏನೋ ಒಂದು ತೋರಿಸ್ತಾರೆ, ನೋಡ್ಕೊಳ್ಳೋಣ. ಸುಚಿತ್ರಾ ಬನ್ನಿಪಾ. ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಹೇಳ್ಬೇಕು ನೀವೇ. ಏನ್ ಮಾಡ್ತಾ ಇದೀರಿ ಇವತ್ತು? ಇವತ್ತೊಂದು ಸೂಪ್ ತೋರಿಸ್ತಾ ಇದ್ದೀನಿ. ರಿಕ್ವೆಸ್ಟೆಡ್ ರೆಸಿಪಿ ಇದು. ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಲಿಸ್ಟ್ ಜಾಸ್ತಿ ಇದೆಯಲ್ಲ, ಮಾಡಕ್ ತುಂಬಾ ಟೈಮ್ ತಗೊಂಡೆ. ಶುರು ಮಾಡ್ಕೊಳ್ತಾ ಇದೀನಿ ಇವಾಗ. ಮುಳಿಗತ್ವಾನಿ ಸೂಪ್ ಅಂತ. ಮುಳಿಗತ್ವಾನಿ ಸೂಪಾ? ಹೌದು. ಯಾವ ಭಾಷೆ ಇದು ಸುಚಿತ್ರಾ? ತಮಿಳು. ಬೆಳಗ್ಗೆ ಅಂದ್ರೆ ಪೆಪ್ಪರ್, ಪೆಪ್ಪರ್ ವಾಟರ್ ಅಂತ, ಪೆಪ್ಪರ್ ಸೂಪ್ ಅಂತಾನು ತಿಳ್ಕೊಬಹುದು ನೀವು. ಇದು ಆಕ್ಚುಲಿ ಬರೀ ಪೆಪ್ಪರೇ ಮೇನ್ ಇಂಗ್ರೀಡಿಯೆಂಟ್ ಅಲ್ಲ ಇದು. ಹೇಳ್ತೀನಿ ಮಾಡ್ತಾ ನಾನು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಏನ್ ಮಾಡ್ತಾ ಇದೀರಾ? ಮುಳಿಗತ್ವಾನಿ ಸೂಪ್. ಓಕೆ, ಅದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮುಳಗತ್ವಾನಿ ಸೂಪ್ ಬೇಕಾಗುವ ಸಾಮಗ್ರಿಗಳು: ಕೆಂಪು ಚಂದ್ರ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾರೆಟ್, ಅನ್ನ, ಗರಂ ಮಸಾಲ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿಣ, ತೆಂಗಿನಕಾಯಿ ಹಾಲು, ಬೆಣ್ಣೆ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಸೂಪು. ಥಿಕ್ ಸೂಪ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಸೂಪ್ ಸ್ಪೆಷಲ್ ಮಾಡಬೇಕು ಅಂತ ಸಾಕಷ್ಟು ಜನ ಫೇಸ್ಬುಕ್ ನಲ್ಲಿ ಕೇಳಿ ಸುಸ್ತಾಗ್ಬಿಟ್ಟಿದ್ದಾರೆ. ಈ ಮುಳುಗತ್ವಾನಿ ಸೂಪು ತಮಿಳುನಾಡಿನ ಅತ್ಯಂತ ಜನಪ್ರಿಯವಾದಂತಹ ಸೂಪ್ ಇದು. ಈ ಸೂಪ್ನ ತೋರಿಸ್ಬೇಕು ಅಂತ ತುಂಬಾ ಜನ ಕೇಳಿದ್ರೆ ಸೂಪ್ನ ತೋರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ. ಊಟದಷ್ಟೇ ಶಕ್ತಿ ಕೊಡುವಂಥದ್ದು ಈ ಸೂಪು. ತುಂಬಾ ಜನಕ್ಕೆ ಆಹಾರ ಸೇವನೆ ಮಾಡಕ್ ಆಗದೆ ಇದ್ದವರು ಒಂದು ಗ್ಲಾಸ್ ಸೂಪ್ ಕುಡಿದ್ರೆ ಎಷ್ಟೋ ಶಕ್ತಿ ಬರ್ತದೆ ಅಂತ ಸಾಕಷ್ಟು ಕಡೆ ಹೇಳಿರೋದು ನಾನು ಕೇಳಿದ್ದೀನಿ. ಓಕೆ ಮೇಡಮ್, ಏನ್ ಕೊಡ್ಲಿ ಫಸ್ಟ್ ನಿಮಗೆ ಮಾಡಕ್ಕೆ? ಫಸ್ಟ್ ಈಗ ಕುಕ್ಕರೇ ಕೊಟ್ಬಿಡಿ ಡೈರೆಕ್ಟ್ ಆಗಿ.
ಸೂಪ್ ಅಂದ್ರೆ ಬಟರ್ ಇಲ್ಲಿ ಆಯಿಲ್ ಹಾಕೋದಿಲ್ಲ, ಇಲ್ಲ ಸ್ವಲ್ಪ ಬಟರ್ ಚಾಯ್ಸ್ ಆಪ್ಷನಲ್. ಬಟರ್ ಬೇಡ ಅಂತ ಹೇಳಿದ್ರೆ ಆಯಿಲ್ ಹಾಕೋಬಹುದು. ಏನ್ ಮಾಡ್ಬೇಕು ಅದೇ ಮಾಡೋದು. ಎಷ್ಟು ಜನ ಕುಡಿಯೋಷ್ಟು ಸೂಪ್ ಮಾಡ್ತಾ ಇದೀರಾ ಸುಚಿತ್ರಾ ಅವರೇ? ನೋಡೋಣ ಎಷ್ಟಾಗುತ್ತೆ. ಸೂಪ್ ಕುಡಿಬೇಕು. ಬಟರ್ ಯಾವಾಗ ಹಾಕಿದ್ರು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಬಿಡ್ಬೇಕು. ಬಟರ್ ಬ್ರೌನ್ ಆಗ್ಬಿಡುತ್ತೆ, ಬೇಗ ಸೀದೋಗುತ್ತೆ. ಅದು ಮೆಲ್ಟ್ ಆಗಕ್ ಮುಂಚೆನೆ ಹಾಕ್ಬೇಕು. ಫೈನ್ ಆಗಿ ಚಾಪ್ ಆಗಿರಂತ ಈರುಳ್ಳಿ ಒಂದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಳಲ್ಲ ಸೂಪ್ಗೆ, ಕ್ರಶ್ ಆಗಿರಂತ ಜಜ್ಜಿರಂತ ಗಾರ್ಲಿಕ್, ಆಮೇಲೆ ಕ್ರಶ್ ಆಗಿರಂತ ಶುಂಠಿ, ಕ್ಯಾರೆಟ್, ಇದು ಮುಳುಗತ್ಪಾನಿ ಸೂಪಾ. ಅದ್ಯಾವ ರೀ ತಮಿಳ್ನಾಡಿಗೆಲ್ಲ ಹೋಗ್ತೀರಾ ಸುಚಿತ್ರಾ? ಇಲ್ಲ, ಇದು ತುಂಬಾ ದಿನದಿಂದ ಅವರು ನನ್ಗೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು. ಇದು ನಾನು ವೆಜ್ ವರ್ಜನ್ ತೋರಿಸ್ತಾ ಇದ್ದೀನಿ. ಇದು ಏನಂದ್ರೆ ಆಕ್ಚುಲಿ ಇದ್ರಲ್ಲಿ 3 ತರ ಸೇರ್ಕೊಳ್ಳುತ್ತೆ. ಇದ್ರಲ್ಲಿ ತರಕಾರಿ, ಲೆಂಟಿಲ್ ಇದು ಬೇಳೆ ಸೇರ್ಕೊಳ್ಳುತ್ತೆ, ಮತ್ತೆ ಚಿಕನ್ ಸೇರ್ಕೊಳ್ಳುತ್ತೆ. ಆಕ್ಚುಲಿ ಇದು ವೆಜ್ ವರ್ಜನ್ ತೋರಿಸ್ತಾ ಇದ್ದೀನಿ. ಇದು ಚಿಕನ್ ಹಾಕ್ತೀರಾ ಇದಕ್ಕೆ ನೀವು? ಹಾಕ್ತಾ ಇಲ್ಲ ಇವತ್ತು, ಇದು ವೆಜ್ ವರ್ಜನ್. ಇದಕ್ಕೆ ಚಿಕನ್ ಹಾಕ್ರೆ ಚಿಕನ್ ಮುಳುಗತ್ಪಾನಿ ಸೂಪಾ? ಹೌದು. ಇದು ಮಸೂರ್ ದಾಲ್. ಮಸೂರ್ ದಾಲ್ ಅಂದ್ರೆ ಕೆಂಪು ಬೇಳೆಗಳ? ಕೆಂಪು. ಏನ್ ನೆನ್ಸ್ಕೊಂಡಿದ್ದೀರಾ? ಅರ್ಧ ಗಂಟೆ ನೆನ್ಸಿ ತಂದಿದ್ದೀನಿ. ಹಾಕಿ ಮೇಡಮ್. ಇದೆಲ್ಲ ಸ್ವಲ್ಪ ಫ್ರೈ ಆಗ್ಲಿ. ಬೆಣ್ಣೆಯಲ್ಲಿ ನಾವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕ್ಯಾರೆಟ್ ಅನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ ಅಲ್ವೇ? ಈ ಮಸೂರ್ ದಾಲ್ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಪೋಸ್ ಸಿಕ್ಕಿಲ್ಲ ಅಂದ್ರೆ ತೊಗರಿ ಬೇಳೆ ಸಹ ಹಾಕೋಬಹುದು. ತೊಗರಿ ಬೇಳೆ ತರನೇ ಬರುತ್ತೆ, ಸ್ವಲ್ಪ ಟೇಸ್ಟ್ ಅಲ್ಲಿ ಚೇಂಜ್. ಮಾಡಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೆನ್ಸಿಡ್ಬೇಕು. ಅರ್ಶಿನ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ರುಚಿ ಮತ್ತು ಒಳ್ಳೆ ಕಲರ್ಗೋಸ್ಕರ. ರೆಡ್ ಚಿಲ್ಲಿ ಪೌಡರ್ ಅದು ಕೊಡ್ತೀನಿ. ಎವರೆಸ್ಟ್ ನೋಡ್ತಿದೆ, ಅದ್ಭುತವಾಗಿದೆ. ಎಂತ ಕಲರ್ ಬರುತ್ತೆ ಗೊತ್ತಾ? ಇದು ಹಾಕಿದ್ರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಜೀರಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕಿ. ಎಷ್ಟು ಬೇಕೋ ಅಷ್ಟು ಹಾಕಿ. ಇದು ಕುಕ್ಕರ್ ಕೂಗಿಸ್ಬೇಕಾ? ಹೌದು, ಬೇಳೆ ಬೇಯಬೇಕಲ್ಲ ನಮ್ಗೆ. ಹೌದು ಮೇಡಮ್. 2 ವಿಸಿಲ್ಸ್. ಸ್ವಲ್ಪ ನೀರು ಹಾಕಿ. ಟೈಮ್ ಇದ್ರೆ ಹಾಗೆ ಓಪನ್ ಪಾಟಲ್ ಸಹ ಬೇಳೆನ ಬೇಯಿಸ್ಕೋಬಹುದು. ಟೈಮ್ ಕನ್ಸ್ಯೂಮಿಂಗು. ಕುಕ್ಕರ್ ಅಲ್ಲಿ ಹಾಕಿ ಕೂಗಿಸ್ಬಿಡೋಣ. ಎಷ್ಟು ವಿಷಲ್ ಕೂಗಿಸ್ಬೇಕು ಸುಚಿತ್ ಅವರೇ? ಬೇಳೆ ಎಲ್ಲ 2 ವಿಸಿಲ್ಸ್. 2 ವಿಷಲ್ಸ್. 2 ವಿಷಲ್ ಕೂಗ್ಲಿ. ನಿಮ್ಗೇನೋ ಒಂದು ಸಸ್ಪೆನ್ಸ್ ಕೊಡ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ದೀರಿ. ಹೇಳಿ ಮೇಡಮ್. ನೀವು ಕೂಗ್ಬೇಕಾಗುತ್ತೆ ತಾನೆ? ಅಲ್ಲಿ ತನಕ ವಾಸನೆ ಬರ್ತಾ ಇರ್ತಾನೆ, ಹೊಟ್ಟೆ ಹಸಿತಾ ಇರ್ತಾನೆ. ಹೊಟ್ಟೆ ಹಸಿಯೋ ಗ್ಯಾಪ್ ನಲ್ಲಿ ತಿನ್ಬೇಕಾಗಿದೆ ನಮ್ಮ ಯೂನಿಬಿಕ್ ಕ್ಯಾಶ್ಯೂ ಕುಕೀಸ್. ಹೆಂಗಿದೆ ತಿನ್ರಿ ಫಸ್ಟ್, ಆಮೇಲೆ ಹೇಳ್ತೀರಾ. ಅದ್ಭುತವಾಗಿದೆ, ಮನೋಹರವಾಗಿದೆ, ರುಚಿಕರವಾಗಿದೆ, ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಮತ್ತೆ ನಾವ್ ಹಂಗೆಲ್ಲ ಸುಮ್ನೆ ಬೇರೆ ಎಲ್ಲ ಕೊಡ್ತೀವಾ? 2 ವಿಷಲ್ ಕೂಗಾಗಿದೆ, ಕೂಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಕುಕ್ಕರ್ದು ಸಾರ್ ಮಾಡ್ತಾ ತಾನೆ ನಾವು. ಇದು ಕರಿ ಸೂಪ್. ಇದನ್ನ ನೀವು ನಿಮ್ಗೆ ಹೇಳಕ್ ಕಷ್ಟ ಆದ್ರೆ ನೀವು ಇದು ಆಕ್ಚುಲಿ ಕರಿ ಫ್ಲೇವರ್ ಸೂಪ್. ಇದನ್ನ ಕರಿ ಸೂಪ್ ಅಂತಾನು ಕರೀತಾರೆ. ಕರೆಕ್ಟ್. ಮತ್ತೆ ಇನ್ನೊಂದು ಇದೇನ್ ಗೊತ್ತಾ, ಆಕ್ಚುಲಿ ಇದು ನಮ್ ನ್ಯಾಷನಲ್ ಸೂಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೋ ನ್ಯಾಷನಲ್ ಸೂಪ್? ಇದು ಹಳೇದು ಸೂಪ್, ಹಳೇದೆ. ನಾವೆಲ್ಲ ಹೊಸಬ್ರು ನೋಡಿ. ಇದು ಕರಿ ಸೂಪ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಬೇಳೆ ತಗೊಂಡಿದೀವಿ, ಇದಕ್ಕೆ ಕರಿ ಪೌಡರ್ ಸಹ ಹಾಕ್ತಾರೆ. ಅದ್ರ ಬದಲು ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್ ಅದೆಲ್ಲ ಹಾಕ್ತಾರೆ. ಲಾಸ್ಟ್ ಅಲ್ಲಿ ಹಾಕ್ತೀನಲ್ಲ. ನೀವೇನ್ರಿ ಮಾಡ್ತಾ ಇದ್ದೀರಾ ಸುಚಿತ್ರಾ? ಆಟ ಆಡ್ತೀರಿ? ಅದೇ ನೋಡಿ, ಡಿಫ್ರೆಂಟ್ ಆಗಿದೆ ಇದು. ಇದು ಸ್ವಲ್ಪ ತಣ್ಣಗ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಮುಗಿದ ಕತೆ ಇವತ್ತು. ಸ್ಟ್ರೈನ್ ಮಾಡ್ಕೊಂಡು ಥಿಕ್ ಪಾರ್ಟ್ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಟಾಕ್ ಹಾಗೆ ಉಳಿಸ್ಕೊಂಡ್ರಾಯ್ತು. ಇದನ್ನ ಸ್ವಲ್ಪ ತಣ್ಣಗ್ ಮಾಡಿ ಈಗ ಗ್ರೈಂಡ್ ಮಾಡ್ಕೋಬೇಕು. ತಣ್ಣಗ್ ಮಾಡ್ಬೇಕಾ? ಇದ್ರೊಳಗೆ ಹಾಕಿ. ಚಿಕನ್ ಸೂಪ್ ಹೆಂಗ್ ಮಾಡೋದು? ಇದೇ ತರದಲ್ಲಿ ಚಿಕನ್ ಸೂಪ್ ಹೇಳಿದ್ರಲ್ಲ, ನಾನು ಹೇಳ್ತೀನಿ ಯಾವ ಪಾಯಿಂಟ್ ಅಲ್ಲಿ ಚಿಕನ್ ಸ್ಟಾಕ್ ಆಡ್ ಮಾಡ್ಬೇಕು ಅಂತ. ಇದನ್ನ ಗ್ರೈಂಡ್ ಮಾಡ್ಬಿಡೋಣ. ಆಮೇಲೆ ಆ ಪಾಯಿಂಟ್ ಬರುತ್ತಾ? ತಣ್ಣಗಾಗಿದೆ ಈಗ, ಗ್ರೈಂಡ್ ಮಾಡ್ಬೇಕು ಇದನ್ನ. ಬಿಡಿ ಬಿಡಿ ಬಿಡಿ, ಬರಲ್ಲ. ಇದನ್ನ ಗ್ರೈಂಡ್ ಮಾಡ್ತೀನಿ. ನೀರ್ ಹಾಕಂಗಿಲ್ಲ ಅಲ್ಲ? ಬೇಡ, ನಮ್ಗೆ ಇಲ್ಲಿದೆ ಅಲ್ಲ ಸ್ಟಾಕ್.
ಗ್ರೈಂಡ್ ಮಾಡಿದೆ. ಓಕೆ, ಏನ್ ಬೇಕು ಇವಾಗ? ಒಂದು ಪ್ಯಾನ್, ಕಡಾಯಿ ಏನಾರ ಹಾಕ್ಬಿಟ್ಟಿದ್ರಿ. ಇದು ಇನ್ನೊಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಓಹೋ, ನೀವೇನೋ ಸಾರು ಮಾಡಕ್ಕಿಂತ ಜಾಸ್ತಿ ಕೆಲಸ ಆಯ್ತಪ್ಪ ಈ ಸೂಪ್ಗೆ. ಅದೇ ಹೇಳಿದ್ದು ಡಿಫ್ರೆಂಟ್ ಆಗಿದೆ ಅಂತ. ಓಕೆ, ಗ್ರೈಂಡ್ ಮಾಡಿರೋಂಥದ್ದನ್ನ ಹಾಕ್ತಾ ಇದ್ದೀನಿ. ಓಕೆ, ಯಾರೋ ತೆಗಿರೋ ಸೂಪೇ ಕೇಳಿದಾರೆ ಬಿಡಿ ನಿಮ್ಗೆ. ಕಲರ್ ನೋಡಿ, ಇದು ಮಸೂರ್ ದಾಲ್ ನಾವೇನ್ ತಗೊಂಡಿದೀವಿ ಚಂದ್ರಬೇಳೆದು, ಹೌದು, ಅದ್ರದ್ದೇ ಕಲರ್ ಇದು, ನ್ಯಾಚುರಲ್ ಕಲರ್. ಮತ್ತೆ ಅರಿಶಿನ ಪುಡಿ ಹಾಕಿದೀವಲ್ಲ, ಇದು ಬೇಯಿಸ್ಕೊಂಡಿದ್ವಲ್ಲ, ಹೌದು, ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು. ಈ ಪಾಯಿಂಟ್ ಅಲ್ಲಿ ನಾವು ಚಿಕನ್ ಸ್ಟಾಕ್, ನಾನು ಏನ್ ಹೇಳಿದೆ, ಇದಕ್ಕೆ ನಾನ್ ವೆಜ್ ವರ್ಷನ್ ಮಾಡ್ಬೇಕು ಅಂದಾಗ ಚಿಕನ್ ಒಂದ್ ಸೈಡ್ ಬೇಯಿಸ್ಕೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಆ ಸೂಪ್ ನ ಆಡ್ ಮಾಡ್ಕೋಬಹುದು. ಓಕೆ ಓಕೆ, ಏನ್ ಬೇಕು? ಇಲ್ಲಿ ಸ್ವಲ್ಪ ಇದೆಯಲ್ಲ, ಅದು ಬೇಕಾ? ತಿರ್ಗ್ಸೋದು ಇಲ್ಲ, ಇದೇನ್ ಬೇಡ, ತಳಿ ಸ್ವಲ್ಪ ಓಕೆ. ಹೌದು, ಈ ತರ ಸೂಪ್ ಕೊಡ್ತಾರೆ. ಏನಪ್ಪ ಬೆಳೆ ಸಾರ್ ತರ ಅನ್ಕೊಂಡಿದ್ದೀನಿ. ಹೌದು, ಕರಿ ಸೂಪ್, ಇದು ಕರಿ ಫ್ಲೇವರ್ ಸೂಪ್, ಕರಿ ಸೂಪ್ ಅಂತ ಹೇಳ್ತಾರೆ. ಮತ್ತೆ ಇದು ನಮ್ ನ್ಯಾಷನಲ್ ಸೂಪ್. ಇದು ಕೊಟ್ಟಾಗ ಎಷ್ಟೊಂದ್ ಸರಿ ಚಪಾತಿ ತಿನ್ಬಿಟ್ಟಿದ್ದೀನಿ ನಾನು. ಹೌದು, ಇದು ಸಪರೇಟ್ ಆಗಿ ಏನು ಕೊಡಲ್ಲ, ಕಪ್ಪಲ್ಲೇ ಕೊಡ್ತಾರೆ ಇದನ್ನ. ಹೌದು ಹೌದು, ಗಟ್ಟಿ ಸೂಪ್ ಇದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ 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 ಹಾಕೋಬಹುದು. ಈ ಪಾಯಿಂಟ್ ಅಲ್ಲಿ ಚಿಕನ್ ಸ್ಟಾಕ್ ನ ಹಾಕೊಂಡ್ರೆ ನಾನ್ ವೆಜ್ ವರ್ಷನ್ ಆಯ್ತು. ಈಗ ನಾವು ತೋರಿಸ್ತಾ ಇರೋದು ವೆಜ್ ವರ್ಷನ್. ಎಷ್ಟೋ ಸರಿ ನಾನ್ ವೆಜ್ ಮಾಡ್ಬೇಕಂದ್ರೆ ವೆಜ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಇಬ್ರು ಮಾಡ್ಕೋಬಹುದು, ವೆಜ್ ಅವರು ನಾನ್ ವೆಜ್ ಅವರು ಅಂತ ಹೇಳಿ ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ ಬಿಡಿ. ನಾವು ಈ ಸೂಪ್ ನ ನೋಡಿದೀವಿ ತಮಿಳ್ನಾಡು ಹೋಟೆಲ್ಗಳಲ್ಲಿ, ಇದನ್ನು ಕಪ್ಪಲ್ಲೇ ಕೊಟ್ಬಿಟ್ಟಿರ್ತಾರೆ. ಇದೇನು ಸೂಪ್ ಅಂತ ಬೇರೆದ್ರಲ್ಲಿ ಏನು ಕೊಡಲ್ಲ. ನಾವು ಅವ್ರು ಕೊಡೋ ಪೂರಿನಲ್ಲೇ ಇರೋದು ತಿಂದಾಕ್ತಿದ್ದೀನಿ. ಹಾಗೆ ಇದೆ. ಗರಂ ಮಸಾಲ ಓಕೆ ಮೇಡಮ್, ಜಾಸ್ತಿ ಬೇಡ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಓಕೆ, ಎವರೆಸ್ಟ್ ಅವರ ಗರಂ ಮಸಾಲ ಅದ್ಭುತವಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಇದು ಕಾಯಿ ಹಾಲು, ಕಾಯನ್ನ ತುರಿದು ಹಿಂಡಿಕೊಂಡಿರ್ತಕ್ಕಂತ ಹಾಲು. ಹಾಲು, ಕಾಯಿ ಹಾಲು ಒಂದು 1/4 ಕಪ್ ಅಷ್ಟು ಸಾಕು, ಜಾಸ್ತಿ ಬೇಡ. ಹಾಕಿ, ಇಷ್ಟಕ್ಕೆ ಒಂದು 1/4 ಕಪ್ ಅಷ್ಟು ಸಾಕು. ಎಸ್, ಒಂದು ಬಾಯ್ಲ್ ಬರಲಿ. ಲಾಸ್ಟ್ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ, ಇದಕ್ಕೆ ಪೆಪ್ಪರ್ ಬೇಯಕ್ಕೂ ಹಾಕ್ತಾರೆ, ಬೇಕಿದ್ರೆ ಮೆಣಸನ್ನ ಹಾಗೆ ಹೋಲಾಗಿ ಹಾಕೋಬಹುದು, ಜಾಸ್ತಿ ಸ್ಪೈಸಿ ಆಗುತ್ತೆ. ನಾನು ಪೆಪ್ಪರ್ ಪೌಡರ್ ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅದಾಗ್ಲಿ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋಣ. ಪೆಪ್ಪರ್ ಪೌಡರ್ ಒಂದು ಅರ್ಧ. ಯೂಶಲಿ ಸೂಪ್ ಗೆ ಪೆಪ್ಪರ್ ಹಾಕೊಂಡೇ ಹಾಕೊಳ್ತೀವಿ, ಇವಾಗ ಹಾಕ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದನ್ನ ಏನಂದ್ರೆ ತರಕಾರಿ, ಬೇಳೆ, ನಾನ್ ವೆಜ್ ವರ್ಷನ್ ಮಾಡಿದಾಗ ನಾನ್ ವೆಜ್ ಮೂರು ಸೇರುತ್ತೆ. ಪ್ಲಸ್ ಲಾಸ್ಟ್ ಅಲ್ಲಿ ಗಾರ್ನಿಶ್ ಮಾಡಕ್ಕೆ ರೈಸ್ ಸಹ ಹಾಕ್ತಾ ಇದ್ದೀನಿ. ಇದಕ್ಕ ಕೋಕೋನಟ್ ಮಿಲ್ಕ್ ಹಾಕಿದ್ಮೇಲೆ ಸ್ವಲ್ಪ ಬಾಯ್ಲ್ ಬರ್ಬೇಕು. ಓಕೆ, ಬಾಯ್ಲ್ ಬಂತು. ನೆಕ್ಸ್ಟ್ ಸ್ವಲ್ಪ ಕುದ್ರೆ ಆಯ್ತು. ಸೂಪ್ ರೆಡಿನಾ? ಥಿಕ್ ಸೂಪ್ ಅಂತ ಹೇಳಿದೆ. ಹೌದು, ಇದನ್ನ ಕರಿ ಸೂಪ್ ಅಂತಾನು ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಕರಿ ಫ್ಲೇವರ್ ಬರ್ತಾ ಇದೆ. ಓಕೆ ಮೇಡಮ್, ಆಫ್ ಮಾಡೋಣ? ಆಫ್ ಮಾಡಿ. ಒಂದ್ ವಾರ ಪೂರ್ತಿ ಸೂಪೇ ಮಾಡ್ಬಿಡ್ರಿ. ಈಗ ಕೇಳ್ತಾ ಇದ್ದಾರೆ, ತುಂಬಾ ಕೇಳ್ತಾ ಇದ್ದಾರೆ. ಹೌದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಸೂಪ್ ಬೇಕು ಅಂತ. ಊಟದ ಬದಲು ಸೂಪು. ಇದಕ್ಕೆ ಇವಾಗ ಅನ್ನ ಗಾರ್ನಿಶಿಂಗಿಗೆ ನಿಂಬೆ ಹಣ್ಣಿನ ರಸ ಸ್ವಲ್ಪ. ಈಗ ಡಯಟ್ ಮಾಡೋರಿಗೆಲ್ಲ ಒಂದ್ ಸ್ಪೂನ್ ಅನ್ನ ತಿನ್ನಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಮಾತ್ರ ಹಾಕೊಂಡು ಕುಡಿದ್ಬಿಡೋದು. ಅಯ್ಯೋ ನಂದು ಊಟ ಆಯ್ತು ಅಂತ ಹೇಳೋದು. ನನ್ಗೂ ಒಂದ್ ವಾರ ಇದೇ ತರ ಮಾಡ್ಕೊಡ್ಬೇಕು ಯಾರಾದ್ರೂ. ಮುಳುಗತ್ವಾನಿ ಸೂಪ್ ರೆಡಿ ಆಗಿದೆ. ಮುಳುಗತ್ವಾನಿ ಸೂಪು ರೆಡಿ ಮಾಡಿ ಸುಚಿತಾ ಅವ್ರು ಕೊಟ್ಟಿದ್ದಾರೆ. ನಾವು ಇವತ್ತಿಂದ ಡಯಟ್ ಹೋಗ್ತಾ ಇದೀವಿ. ಫುಲ್ ರಾತ್ರಿ ಹೊತ್ತು ಬರೀ ಸೂಪೇ, ಮಾತಾಡಂಗಿಲ್ಲ ಯಾರುವೆ. ಇದನ್ನ ಯಾವ ರೀತಿ ಮಾಡೋದು ಸುಚಿತಾ ಅವರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಸೂಪ್ ಮಾಡ್ಕೊಂಡು ಕುಡ್ಕೊಳ್ಳಿ. ಮುಳುಗತ್ವಾನಿ ಸೂಪ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಬೆಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾರೆಟ್, ನೆನೆಸಿದ ಕೆಂಪು ಚಂದ್ರ ಬೇಳೆ, ಅರಿಶಿನ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ಬೇಳೆಯನ್ನು ಸೋಸಿಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಒಂದು ಬಾಣಲಿಗೆ ಹಾಕಿ ಸೋಸಿ ಉಳಿದ ನೀರು ಹಾಕಿ ಕಲಸಿ. ಇದಕ್ಕೆ ಉಪ್ಪು, ಗರಂ ಮಸಾಲ, ತೆಂಗಿನಕಾಯಿ ಹಾಲು ಹಾಕಿ ಕುದಿಸಿ ಕಾಳು ಮೆಣಸಿನ ಪುಡಿ, ಅನ್ನ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಮುಳುಗತ್ವಾನಿ ಸೂಪ್ ಕುಡಿಯಲು ರೆಡಿ. ಸುಚಿತ್ರಾ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾಗಿರುವಂತ ಸೂಪ್ ಅನ್ನ ಮಾಡಿ ತೋರಿಸಿದೀರಾ. ಸೂಪ್ ಚೆನ್ನಾಗಿದೆ. ಇದು ಡಯಟ್ ಮಾಡೋರ್ಗೆ, ಡಯಟ್ ಅಲ್ಲಿ ಸ್ವಲ್ಪ ತರಕಾರಿ ತಿನ್ಬೇಕು ಅಂದವ್ರಿಗೆ, ತರಕಾರಿನ ಡೈರೆಕ್ಟ್ ಆಗಿ ತಿನ್ನಕ್ ಆಗಲ್ಲ ಅನ್ನೋರ್ಗೆ, ಒಂದೇ ಒಂದು ಸ್ಪೂನ್ ಅನ್ನ ತಿನ್ಬೇಕು, ಸ್ವಲ್ಪ ಸಣ್ಣ ಆಗ್ಬೇಕು, ಸಿಂಹ ಕಾಣ್ಬೇಕು ಅನ್ನೋರ್ಗೆ ಒಳ್ಳೆ ಸೂಪ್ ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಟೇಸ್ಟ್ ಮಾಡೋಣ.
ಒಳ್ಳೊಳ್ಳೆ ಸೂಪ್ಗಳು ಇದೇ ತರ ಮಾಡ್ಕೊಡ್ತಾರೆ. ಸೂಪ್ ಸೀರೀಸ್ ಮಾಡೋಣ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಚಿತ್ರಾ ಅವ್ರು ಬಂದ್ರು, ಒಂದು ಸೂಪ್ ಸೀರೀಸೇ ಮಾಡೋಣ ಅಂತ ಖುಷಿಯಾಗಿ ಹೋಗ್ತಾ ಇದ್ದಾರೆ. ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬಂದು ಜನ ಊಟ ಮಾಡೋದೇ ಬಿಟ್ಬಿಡ್ತಾ ಇದ್ದಾರೆ. ರಾತ್ರಿ ಬರೀ ಸೂಪು ವೆಜಿಟೇಬಲ್ ಅನ್ಕೊಂಡಿದ್ದಾರೆ. ಅಂಥವ್ರಿಗೆಲ್ಲ ಈ ಸೂಪನ್ನ ಮಾಡ್ಕೋಬಹುದು, ನೋಡ್ಕೋಬಹುದು, ಕುಡ್ಕೋಬಹುದು, ಆರೋಗ್ಯನೂ ಸಹ ಕಾಪಾಡ್ಕೋಬಹುದು ಅಂತ ತಿಳಿಸಿ ಈ ಮುರಳಿ ಕಾರ್ಯಕ್ರಮ ಮುಗಿಸ್ರಿ, ಟೈಮ್ ಆಗ್ತಾ ಇದೆ ಅಂತ ಇದ್ದೀರಾ. ಮುಗಿಸೋಣ ಕಾರ್ಯಕ್ರಮನ. ಎನಿಸ್ತಾ ಇದೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ದಿನಕ್ಕೆ ವೈವಿಧ್ಯಮಯ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡ್ಬೋದು, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ಯಾರು ಬೇಕಾದ್ರೆ ಬರ್ಬೋದ್ರಿ. ಅಡುಗೆ ಮಾಡೋ ತಾಕತ್ತಿರಬೇಕು, ಒಳ್ಳೆ ರುಚಿ ಕೊಡೋ ಧೈರ್ಯ ಇರಬೇಕು, ಎರಡಿದ್ರೆ ಸಾಕು. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಂಡು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ. ಅಲ್ಲಿ ತನಕ